ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಸಂಪುಟ ವಿಸ್ತರಣೆ ಏನೋ ಆಯಿತು. 19 ಜನ ಸಚಿವರು ಪದಾರ್ಪಣೆಯನ್ನು ಕೂಡ ಮಾಡಿದರು ಅಥವಾ ಪದಗ್ರಹಣವನ್ನು ಮಾಡಿದರು. ಸೊ ಇದೆಲ್ಲದರ ನಡುವೆ ಆ ಪದಗ್ರಹಣ ಕಾರ್ಯಕ್ರಮಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಬರಲಿಲ್ಲ ಅನ್ನೋದೇ ಈಗ ರಾಜ್ಯ ರಾಜಕೀಯ ವಲಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣ ಆಗ್ತಾ ಇದೆ. ಹಾಗಾದರೆ ಅಸಲಿಗೆ ಸಿದ್ದರಾಮಯ್ಯನವರು ಕೋಪ ಮಾಡಿಕೊಂಡಿದ್ಯಾಕೆ? ಜೊತೆಗೆ ಆ ಕಾರ್ಯಕ್ರಮಕ್ಕೆ ಬರದೇ ಇರೋದಕ್ಕೆ ಏನು ಕಾರಣ? ಜೊತೆಗೆ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯನವರು ಹೇಳಿದಂಥ ಹೆಸರುಗಳನ್ನು ಲಿಸ್ಟ್ನಲ್ಲಿ ಸೇರಿಸಲಿಲ್ವಾ? ಇದೆಲ್ಲದಕ್ಕೂ ಉತ್ತರವನ್ನು ಹುಡುಕ್ತಾ ಹೋಗೋಣ. ಸ್ನೇಹಿತರೆ, ಸಿದ್ದರಾಮಯ್ಯನವರು ಅಹಿಂದ ಸಮುದಾಯದ ಪ್ರಶ್ನಾತೀತ ನಾಯಕ ಮತ್ತು ಕಾಂಗ್ರೆಸ್ಸನ್ನು ಹಲವು ವರ್ಷಗಳಿಂದ ಗಟ್ಟಿಯಾಗಿ ಇಟ್ಕೊಂಡು ಬಂದಿರುವಂಥ ಒಬ್ಬ ನಾಯಕ. ಈಗ ಡಿ.ಕೆ. ಶಿವಕುಮಾರ್ ಅವರು CM ಆಗಿದ್ದಾರೆ. ಅದಕ್ಕೋಸ್ಕರ ಅವರು ತಮ್ಮ ಸ್ಥಾನವನ್ನು ಅವರಿಗೆ ಬಿಟ್ಟು ಹೊರಗಡೆ ಹೋಗಿದ್ದಾರೆ. ಅಂದರೆ ಅವರು ಚುನಾವಣಾ ರಾಜಕೀಯದಿಂದ ದೂರ ಉಳಿತಾ ಇದ್ದಾರೆ. ಈಗ ಅವರ ಮಗ ಈಗ ಸಚಿವರಾಗಿರೋದು. ಅಸಲಿಗೆ ಏನಾಯಿತು? ಅವರು ಒಂದಿಷ್ಟು ಹೆಸರುಗಳನ್ನು ತಮ್ಮ ಲಿಸ್ಟ್ನಲ್ಲಿ ಕೊಟ್ಟಿದ್ದರು ಹೈಕಮಾಂಡ್ ನಾಯಕರಿಗೆ. ಭಾಳ ಪ್ರಮುಖವಾಗಿ ಒಂದು ಹೆಸರು ಯಾವುದು? ಬಸವರಾಜ ಶಿವಣ್ಣನವರ್, ಬ್ಯಾಡಗಿ ಶಾಸಕ. ಅವರು ಕುರುಬ ಸಮುದಾಯದ ಒಬ್ಬ ಶಾಸಕ. ಸೊ ಅವರು ಸಂಪುಟದಲ್ಲಿ ಇರಬೇಕು. ಉತ್ತರ ಕರ್ನಾಟಕ ಭಾಗದ ಒಬ್ಬ ಕುರುಬ ಸಮುದಾಯದ ನಾಯಕ ಸಂಪುಟದಲ್ಲಿ ಇರಬೇಕು ಅನ್ನೋದು ಸಿದ್ದರಾಮಯ್ಯನವರ ಆಸೆಯಾಗಿತ್ತು. ಆದರೆ ಶಿವಣ್ಣನವರ ಹೆಸರೇ ಬರಲಿಲ್ಲ ಫೈನಲ್ ಲಿಸ್ಟಲ್ಲಿ. ಅಲ್ಲಿ ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಬರುತ್ತೆ. ಅವರು ಕೂಡ ಕುರುಬ ಸಮುದಾಯದ ಒಬ್ಬ ನಾಯಕಿ. ಬಟ್ ಕುರುಬ ಸಮುದಾಯದ ನಾಯಕಿ ಆಗಿರೋದ್ರೂ ಕೂಡ ಯಾವುದೇ ಕಾರಣಕ್ಕೂ ನಾನು ಆ ಹೆಸರನ್ನು ಸೂಚಿಸಿಲ್ಲ, ನನ್ನ ಅನುಮತಿ ಇಲ್ಲದೆ ನೀವು ಹೇಗೆ ಗಾಯತ್ರಿ ಅವರ ಹೆಸರನ್ನು ಸೇರಿಸಿದ್ರಿ ಅನ್ನೋದು ಸಿಕ್ಕಾಪಟ್ಟೆ ಸಿಟ್ಟಾಗ್ಬಿಟ್ಟಿದ್ರಂತೆ ಸಿದ್ದರಾಮಯ್ಯನವರು. ಹೈಕಮಾಂಡ್ ನಾಯಕರಿಗೆಲ್ಲ ಕರೆ ಮಾಡಿ ಯಾರು ಹೇಳಿದ್ದು ನಿಮಗೆ ಅವರ ಹೆಸರನ್ನು ಸೂಚಿಸೋದಕ್ಕೆ ಅಥವಾ ಅಲ್ಲಿ ಸೇರಿಸೋದಕ್ಕೆ ಅಂತ ಹೇಳಿದಾಗ ಹೈಕಮಾಂಡ್ ನಾಯಕರು ಇಲ್ಲ, ನಾವೇ ಚರ್ಚೆ ಮಾಡಿದ್ದೀವಿ ಅಂತ ಹೇಳಿದ್ರಂತೆ. ಇದು ಒಂದು ಕೋಪಕ್ಕೆ ಕಾರಣ ಆಗಿರೋದು. ಯಾಕೆ ಅಂತ ಅಂದರೆ, ಒಂದು ಬಸವರಾಜ ಶಿವಣ್ಣನವರಿಗೆ ಮಾತು ಕೊಟ್ಟಿದ್ರಂತೆ ಸಿದ್ದರಾಮಯ್ಯನವರು, ಇಲ್ಲಪ್ಪ ನೀನು ಇದ್ದೇ ಇರ್ತೀಯ ಈ ಬಾರಿ, ನಾನು ಮಾತು ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರಂತೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಅವ್ರ ಮಾತು ತಪ್ಪಿದಂಗಾಗಿದೆ. ಈಗ ಅದಾದ ನಂತರ ಬಹಳಷ್ಟು ಜನರು, ಅಂದರೆ ಉಮಾಶ್ರೀ ಅವರನ್ನು ಕೂಡ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು ಅಂತ ಸಿದ್ದರಾಮಯ್ಯನವರು ಹೇಳಿದ್ರಂತೆ. ಸೊ ಉಮಾಶ್ರೀ ಅವರನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ. ಸೊ ಹೀಗೆ ಹಲವು ಹೆಸರುಗಳನ್ನು ಸಿದ್ದರಾಮಯ್ಯನವರು ಸೂಚಿಸಿದ್ರು ಕೂಡ ಎಲ್ಲರನ್ನೂ ಕಡೆಗಣಿಸಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರ ವಿರುದ್ಧನೇ ಪಿತೂರಿ ಮಾಡಿದ್ದಂಥ ಜಮೀರ್ ಅಹಮದ್ ಖಾನ್ ಅವರನ್ನು ಮತ್ತೆ ಸಂಪುಟಕ್ಕೆ ಸೇರಿಸಿಕೊಂಡಿರೋದು ಸಿದ್ದರಾಮಯ್ಯನವರಿಗೆ ವಿಪರೀತ ಸಿಟ್ಟನ್ನು ಬರಿಸಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಹೀಗೆ ಹಲವು ಕಾರಣಗಳಿಂದ ಸಿದ್ದರಾಮಯ್ಯನವರು ಬಹಳ ಕೋಪದಿಂದ ಬೆಂಗಳೂರಲ್ಲೇ ಇದ್ದರೂ ಆ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ. ಜೊತೆಗೆ ರಾಜಣ್ಣ ಅವರು ಒಂದು ಮಾತು ಹೇಳಿದ್ದಾರೆ, ಮಾಜಿ ಸಿ ಎಂ ಸಿದ್ದರಾಮಯ್ಯನವ್ರನ್ನ ಯಾವಾಗ ಕೆಳಗಿಳಿಸಿದ್ರು ಆಗಿಂದನೇ ಕಾಂಗ್ರೆಸ್ಗೆ ಸ್ವಲ್ಪ ಕೆಟ್ಟ ಟೈಮ್ ಶುರುವಾಯಿತೇನೋ ಅಂತ ಹೇಳಿ. ಹಾಗಾಗಿ ನೀವೇನು ಹೇಳ್ತೀರಿ ಸಿದ್ದರಾಮಯ್ಯನವ್ರ ಬಗ್ಗೆ? ಕಮೆಂಟ್ ಮಾಡಿ ತಿಳಿಸಿ.